ಏನು ನಾವೇನೇ ಈಗಾಗಲೇ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ನಡೀತಾ ಇದೆ. ಇದರ ಪೂರ್ವದಲ್ಲಿನೇ ತುಂಬಾನೇ ಮಹತ್ವವಾದಂತಹ ಒಂದು ಇಡೀ ರಾಜ್ಯವೇ ಗಮನ ಸೆಳೆಯುವಂತಹ ಒಂದು ಬೆಳವಣಿಗೆ ಆಗಿರುವಂಥದ್ದು. ಅದು ಏನಂದ್ರೆ ಕೂಡಲ ಸಂಗಮ ಪಂಚಮಸಾಲಿ ಪೀಠದಿಂದ ಸ್ವಾಮೀಜಿಗಳನ್ನ ಉಚ್ಚಾಟನೆ ಮಾಡಿರುವಂಥ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಟ್ರಸ್ಟ್ನ ಅಧ್ಯಕ್ಷರಾದಂತಹ ವಿಜಯಾನಂದ ಕಾಶ್ಯಪ್ನವರು ನಮ್ಮ ಜೊತೆ ಇದ್ದಾರೆ. ಯಾಕೆ ಅವ್ರನ್ನ ಉಚ್ಚಾಟನೆ ಮಾಡಲಿಕ್ಕೆ ಪ್ರಮುಖ ಕಾರಣ, ಏನೇನು ನಿರ್ಣಯನ ಕೈಗೊಂಡ್ರೆ ಅಂತ ಕೇಳೋಣ. ಸರ್, ಈಗ ಪ್ರಮುಖವಾಗಿ ಸ್ವಾಮೀಜಿಗಳ ಉಚ್ಚಾಟನೆ ಮಾಡಲಿಕ್ಕೆ ಏನು ಕಾರಣಗಳನ್ನು ಸರ್ ಕೊಡ್ತೀರಿ ಮತ್ತು ಎಲ್ಲರೂ ಸೇರಿ ಯಾವ ರೀತಿ ನಿರ್ಣಯ ಕೈಗೊಂಡ್ರು? ನೋಡಿ, ಇದು ನನ್ನ ವೈಯಕ್ತಿಕ ರಾಜಕೀಯವಾಗಲಿ ನನ್ನ ವೈಯಕ್ತಿಕ ನಿರ್ಧಾರ ಅಲ್ಲ. ಇದು ನನ್ನ ವೈಯಕ್ತಿಕ ನಿರ್ಧಾರ ಅಲ್ಲ. ಒಂದು ಪೀಠ, ಒಂದು ಟ್ರಸ್ಟ್, ಧರ್ಮದರ್ಶಿಗಳು ಇವತ್ತು ಸಭೆಯನ್ನು ಕರೆದಿದ್ದೀವಿ. ನಾವು ಸಭೆ ಕರೆದಂಥ ಸಂದರ್ಭದಲ್ಲಿ ಮೂಲತಃವಾಗಿ ಕೂಡಲ ಸಂಗಮದಲ್ಲಿ ನಾವು ಪೀಠ ಮಾಡೋ ಉದ್ದೇಶಗಳೇನಿತ್ತು, ಉದ್ದೇಶಗಳೇನಿದ್ವು, ಆ ಉದ್ದೇಶಗಳನ್ನೇ ಇವತ್ತು ಈ ಪೀಠ ಕಳ್ಕೊಳ್ತಾ ಇದೆ. ಎಲ್ಲರ ಮಹತ್ವದ ಚಿಂತೆ. ನಾವು ಬಸವ ತತ್ವದ ಆಧಾರದ ಮೇಲೆ ಈ ಪೀಠವನ್ನು ಮಾಡಿದ್ದೀವಿ. ನಮ್ಮ ಬಾಯ್ಲಾ ಕೂಡ ಬಸವ ತತ್ವದ ಆಧಾರದ ಮೇಲೆ ಇದೆ. ಅಲ್ಲಿ ಯಾರೇ ಆಗಲಿ, ಒಬ್ಬ ಧರ್ಮದರ್ಶಿ ಇರ್ಬೋದು, ಒಬ್ಬ ಪೂಜ್ಯರಾಗಿರ್ಬೋದು, ಇಲ್ಲಿ ಯಾರು ಈ ಪೀಠಕ್ಕೆ ಈ ಮಠಕ್ಕೆ ಸಂಬಂಧಪಟ್ಟವರು ಯಾವ ರೀತಿ ನಡೀಬೇಕು ಅನ್ನೋದು ಅಲ್ಲಿ ಶಿಷ್ಟಾಚಾರ ಇದೆ. ಆ ಶಿಷ್ಟಾಚಾರವನ್ನು ಬಿಟ್ಟು ಹಲವಾರು ದಿನಗಳಿಂದ ಇವರು ನಡೆಯೋದನ್ನು ಕಂಡು ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರಾದಂಥ ನೀಲಕಂಠ ಅಸೂಟಿಯವರು ಇವತ್ತು ಒಂದು ಮಹತ್ವವಾದ ಪ್ರಶ್ನೆಯನ್ನು ಹಾಕಿ ಅವರು ಇವತ್ತು ಎಲ್ಲರನ್ನ ಧರ್ಮದರ್ಶಿಗಳಿಗೆ ಅವರ ಅನೇಕ ವಿಚಾರಗಳನ್ನು ಅವು ಈ ಬಹಿರಂಗವಾಗಿ ನಾನು ಹೇಳೋಕ್ಕಾಗೋದಿಲ್ಲ ಮಾಧ್ಯಮದ ಮುಂದೆ. ಕೆಲವೊಂದಿಷ್ಟು ಕಾರಣಗಳು ಸಂಕ್ಷಿಪ್ತವಾಗಿ ನೀಲಕಂಠ ಅಸೂಟಿ ಅವರು ಹೇಳಿದರು. ಒಂದು, ಆಸ್ತಿಯನ್ನು ಮಾಡಿದ್ದಾರೆ, ಅದರ ಜೊತೆಗೆ ಹಿಂದುತ್ವದ ಹಿಂದೆ ಹೊಂಟಿದ್ದಾರೆ, ಸ್ವಾಮಿಗಳಾಗಿ ಉಳಿದಿಲ್ಲ ಅನ್ನೋ ಒಂದು ವಿಚಾರ. ಏನು ಕಾರಣಗಳನ್ನು ಹೇಳೋದಾದ್ರೆ ಸರ್? ಅಲ್ಲ, ಇದ್ದಾವೆ, ಹಲವಾರು ವಿಚಾರಗಳಿದ್ದಾವೆ. ಇದಲ್ಲದೆ ಭಾಳಷ್ಟು ಕೆಲವಷ್ಟು ಸಾರ್ವಜನಿಕರಲ್ಲಿ ಮಾಧ್ಯಮದಲ್ಲಿ ಹೇಳುವಂಥ ಇದು ವಿಷಯಗಳಿಲ್ಲ. ಅವು ಆಂತರಿಕವಾಗಿ ನಾವು ಚರ್ಚೆ ಮಾಡಬೇಕಾಗತ್ತೆ. ಆ ವಿಚಾರಗಳು ಕೂಡ ಇವತ್ತು ಭಾಳ ಸ್ಪಷ್ಟವಾಗಿ ಆಧಾರ ಸಮೇತ ನಮಗೆ ಬಂದಿದ್ದಾವೆ. ಇವತ್ತು ಆಸ್ತಿ ಇರೋದೆಲ್ಲ ಮಾಡಿರೋದು ನಿಜ ಅಂತೀರ ಸರ್? ಹೌದೌದು. ಅವರು ಸ್ವಯಂ ಘೋಷಿತ ಆಸ್ತಿ ಇಲ್ಲೇ ಕೂಡಲ ಸಂಘದ ಇದೆ, ಇದೇ ಪೀಠದಲ್ಲೇ ಇದೆ. 13 ಎಕರೆಯಲ್ಲಿ ದಾವಣಗೆರೆಯಲ್ಲಿದೆ. ಇಲ್ಲಿ ಒಂದು ಶಾಲೆಯನ್ನು ಮಾಡ್ಕೊಂಡಿದ್ದಾರೆ, ಅದು ಅವರ ಸ್ವಯಂ ಘೋಷಿತ ಟ್ರಸ್ಟ್. ಇಲ್ಲಿ ಬಾಯ್ಲಾದಲ್ಲಿ ಏನಿದೆ, ಸ್ವಯಂ ಘೋಷಿತ ಆಸ್ತಿಯನ್ನು ಪೂಜ್ಯರಾಗಲಿ ಯಾರೂ ಹೊಂದಬಾರ್ದು ಅನ್ನೋದು ಇರೋ ಕಾರಣಕ್ಕೆ ಇವತ್ತು ನಮ್ಮ ಹಿರಿಯರು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆ ನಿರ್ಧಾರಕ್ಕೆ ನಾನು ಬದ್ಧವಾಗಿದ್ದೀನಿ. ಯಾಕಂದರೆ ನಾನು ಒಬ್ಬನೇ ಇಲ್ಲ, ಇಲ್ಲಿ ಎಲ್ಲ ಧರ್ಮದರ್ಶಿಗಳು, ಸುಮಾರು 47 ಧರ್ಮದರ್ಶಿಗಳು ನಿರ್ಧಾರಕ್ಕೆ ಒಪ್ಕೊಳ್ಬೇಕಾಗಿದೆ. ಯಾಕಂದರೆ ನನ್ನ ಅಧ್ಯಕ್ಷನಾದೊಂದು ಕರ್ತವ್ಯ. ಯಾಕಂದರೆ ನಾನು ರಾಜಕಾರಣಿ ಕೂಡ. ನನ್ನ ಹೊತ್ತುರಿಯುವಂಥ ಕೆಲಸ ಈಗಾಗಲೇ ಮಾಡಿದ್ದಾರೆ. ಗೇಟ್ ಕಿಲಿ ಹಾಕ್ಸಿದ, ಅಲ್ಲಿ ಬಾಗಿಲಿಲ್ಲ ಅಂತೇಳಿ ಒಬ್ಬ ಧರ್ಮದರ್ಶಿ ಹೇಳಿದ್ದಕ್ಕೆ ಬಾಗಿಲ ಕುಡಿಸಿದೆ, ಬಾಗಿಲ ಹಾಕ್ಸಿದ್ರು, ವಿಷಾಪ್ರಾಸ್ತ ಮಾಡಿದರು, ಇನ್ನೂ ಆರೋಪಗಳನ್ನು ನನ್ನ ಮೇಲೆ ಕೊಡೋಕ್ಕೆ ಬರ್ತಾರೆ ಅವರು. ನಾನು ವಿರೋಧಿಗಳು ಕರ್ಕೊಂಡು ಇಲ್ಲಿ ಮೀಟಿಂಗನ್ನು ಕೂಡ ಮಾಡಿದರು. ಭಾರತೀಯ ಜನತಾ ಪಕ್ಷದ ಮೀಟಿಂಗನ್ನು ಮಾಡ್ಕೊಳ್ಳಿ ಅವರು.